ಓಕೆ, ಸುಖೇಶ್ ಸರ್, ಅಂದರೆ ಇದು ಈ ಟ್ರೈಲರ್ ನೋಡಿದಾಗ ಅಂದರೆ ಮಲಯಾಳಂ ಆ ಫೀಲ್ ಬರುತ್ತೆ ಸಿನಿಮಾ ನೋಡಿದಾಗ. ಆ್ಯಂಡ್ ನೀವು ಕೇರಳ ಸ್ಟೈಲ್ ಒಂದು ವಾದ್ಯ ಇನ್ಕ್ಲೂಡಿಂಗ್ ಮಾಡಿದ್ದೀರಾ. ಬೇಸಿಕಲಿ ಪೀಟರ್ ಅನ್ನೋ ವ್ಯಕ್ತಿ ಕ್ರಿಶ್ಚಿಯನ್ ಅಲ್ವಾ? ಸೊ ದೇವ್ರುಗಳಿಗೆ ಆ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಾರೆ. ಅಂದ್ರೆ ಹಿಂದೂ ದೇವರುಗಳಿಗೆ ಆ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ ಅಂತ. ಹೇಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ? ಸಿ ದಟ್ ಈಸ್ ವಾಟ್ ದ ಕಾಂಟ್ರಾಸ್ಟ್. ಈ ಥರದ್ದು ಏನಾದರೂ ಕಾಂಟ್ರಾಸ್ಟ್ ನಾವು ಸಿನಿಮಾಗಳಲ್ಲಿ ಟ್ರೈ ಮಾಡ್ತಾ ಇರಬೇಕು. ಸೊ ಯಾಕೆಂದರೆ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಮ್. ಸೊ ನಾವು ಸಿನಿಮಾ ಮೂಲಕ ಬರೀ ಮೆಸೇಜ್ ಹೇಳ್ತೀವಿ, ಬರೀ ಇನ್ನೊಂದು ಹೇಳ್ತೀವಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾವು ಪ್ಯೂರ್ ಎಂಟರ್ಟೈನ್ಮೆಂಟ್ ಮೀಡಿಯಮೇ. ಇವತ್ತಿಗೆ ಸಿನಿಮಾ ಅನ್ನೋದು ಪ್ಯೂರ್ ಎಂಟರ್ಟೈನ್ಮೆಂಟ್ ಮೀಡಿಯಮೇ. ಸೊ ಕಾಂಟ್ರಾಸ್ಟ್ನ ಟ್ರೈ ಮಾಡೋಣ. ಇವಾಗ ಹಿಂದೂಗಳೇ ನುಡಿಸ್ಬೇಕು ಅಂತೆಲ್ಲ ಆರ್ಟ್ ಫಾರ್ಮ್ಗೆ ಯಾವುದೇ ಬ್ಯಾರಿಯರ್ ಇರೋದಿಲ್ಲ ಅಥವಾ ಒಂದು ಬೌಂಡ್ರಿ ಇರೋದಿಲ್ಲ. ಸೊ ಹೇಗೆ ಒಂದು ಊರಿನಲ್ಲಿ ಬೇರೆ ಬೇರೆ ಧರ್ಮದವರು ಇರ್ತಾರೆ, ಹಾಗೆಯೇ ಹಿಂದೂ ಧರ್ಮದವರು ಇರ್ತಾರೆ, ಹಾಗೆಯೇ ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಇರ್ತಾರೆ. ರಾಮ, ರಹೀಮ, ಆಮೇಲೆ ಪೀಟರು, ಜೋಸೆಫು, ಮೇರಿ ಎಲ್ಲರೂ ಒಂದು ಊರಲ್ಲಿ ಇರ್ತಾರೆ ಅಂತ ಒಬ್ಬ ಪೀಟರ್ನ ಕಥೆ ಇದು. ಸೊ ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮಕ್ಕೆ ಅಂಟಿಸಿರುವಂಥದ್ದೇನಿಲ್ಲ. ಅವನು ಆ ಊರಲ್ಲಿ ಒಂದು ಸ್ವಲ್ಪ ಸೆಂಟರ್ ಆಫ್ ಅಟ್ರಾಕ್ಷನ್, ಆ ಊರಿಗೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅವನು. ಸೊ ನಿಮಗೆ ಗೊತ್ತಿರ್ಬೋದು, ಈಗ ನಿಮಗೂ ಕೆಲವೊಂದು ರೂರಲ್ ಪ್ಲೇಸ್ಗಳಲ್ಲಿ ಈ ಥರದಲ್ಲೆಲ್ಲ ಯಾರೋ ಒಬ್ಬ ಅಬ್ದುಲ್ ಅಂತ ಒಬ್ಬ ಇರ್ತಾನೆ. ಅವ್ನು ನೋಡಿದ್ರೆ ಎಷ್ಟೋ ಜನಕ್ಕೆ ಬ್ಲಡ್ ಕೊಡ್ತಾ ಇರ್ತಾನೆ. ಯಾರೋ ಒಬ್ಬ ಡೇವಿಡ್ ಅಂತ ಇರ್ತಾನೆ. ಅವ್ನು ನೋಡಿದ್ರೆ ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಈ ಥರ ಸಾಕಷ್ಟು ಜನಗಳಿರ್ತಾರೆ. ಆ ಥರದಲ್ಲಿ ಒಬ್ಬ ಹುಡುಗನೇ ಪೀಟರ್. ಅಂದರೆ ಒಬ್ಬ ಸಾಮಾನ್ಯ ಹುಡುಗ. ಅವನ ಲೈಫಲ್ಲಿ ನಡೆಯುವಂಥ ಕತೆ, ಅದರಲ್ಲಿ ಚಂಡೆ ಒಂದು ಪಾತ್ರ. ಓಕೆ, ಇದು ಅಂದರೆ ನಿಜವಾಗಿ ನಡೆದಿರೋ ಘಟನೆನಾ ಅಥವಾ ಇಲ್ಲ, ಇದೊಂದು ಕಾಲ್ಪನಿಕವಾದಂಥ ಘಟನೆ, ಕಾಲ್ಪನಿಕವಾದಂಥ ಕತೆ. ಅದಕ್ಕೆ ಎಷ್ಟು ರಿಯಲಿಸ್ಟಿಕ್ ಆಗಿ ನಾವು ನೈಜವಾಗಿ ಅದನ್ನು ಚಿತ್ರೀಕರಿಸ್ಬೋದು ಮತ್ತು ನೈಜ ಪಾತ್ರಗಳ ಜೊತೆಗೆ ಅದನ್ನು ಅಳವಡಿಸ್ಕೊಂಡು ಹೋಗ್ಬೋದು ಅಷ್ಟು. ಯಾವ ಕಾಲಘಟ್ಟದಲ್ಲಿ ನಡೆಯುವುದು ಸರ್? ಇವತ್ತಿನ ಕಾಲಘಟ್ಟ.